ಒಂದು ಟೈಮ್ ಇತ್ತಕ್ಕ, ನೀನು ಒಂದೊಂದು ಪ್ಲ್ಯಾನು ಮಾಸ್ಟರ್ ಪೀಸ್ ಥರ ಇತ್ತು, ಎಲ್ಲ ಸಕ್ಸಸ್ಫುಲ್ ಆಗ್ತಾ ಇತ್ತು. ಆದರೆ ಈಗ ಫೇಲ್ ಆಗೋದಿರಲಿ, ನಮಗೆ ಉಲ್ಟಾ ಹೊಡಿತಾ ಇದೆ. ಈ ಪ್ಲ್ಯಾನ್ ಏನಾಗುತ್ತೋ ಏನೋ. ನೋ ಮಮತಾ, ಅಟ್ ಎನಿ ಕಾಸ್ಟ್ ಈ ಪ್ಲ್ಯಾನ್ ಸಕ್ಸಸ್ಫುಲ್ ಆಗಲೇಬೇಕು. ಏನೂ ಆಗಲ್ಲ ಅಂತ ಅಷ್ಟು ಈಸಿಯಾಗಿ ಅನ್ಕೊಂಡ್ಬೇಡಕ್ಕ. ಆ ಶ್ರಾವಣಿ ಇದ್ದಾಳಲ್ಲ, ನಮ್ಮ ಟ್ರ್ಯಾಕ್ ರೆಕಾರ್ಡ್ ಚೆಕ್ ಮಾಡಿದ್ರೆ ನಮ್ಮ ಅರ್ಧ ಪ್ಲ್ಯಾನ್ಗಳು ಹಾಳಾಗಿರೋದೆ ಆ ಶ್ರಾವಣಿಯಿಂದ. ಇವಾಗ ನೀನೇ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದಿದ್ಯಾ, ಏನಾಗುತ್ತೋ ಏನೋ. ಮಮತಾ, ನನ್ನ ಬಾಯಿ ಮುಚ್ಚೋದಲ್ಲ ಅಕ್ಕ, ಮೊದಲು ಆ ಪವಿತ್ರನ ಬಾಯಿ ಮುಚ್ಚಿಸ್ಬೇಕು. ಇಲ್ಲ ಅಂದರೆ ಪರ್ಮನೆಂಟಾಗಿ ನಾವೆಲ್ಲ ಬಾಯಿ ಮುಚ್ಕೊಂಡಿರ್ಬೇಕಾಗತ್ತೆ. ಸಾಕು ಮಾಡು ಮಮತಾ, ಇನ್ನೂ ಏನೂ ಆಗಿಲ್ಲ. ಸುಮ್ಮನೆ ಏನೇನೋ ಮಾತಾಡಿ ನನ್ನನ್ನು ಡಿಸಪಾಯಿಂಟ್ ಮಾಡಬೇಡ. ಇವರೇನಾ? ಇವರಲ್ಲ ಮೇಡಮ್. ಸುಳ್ಳು ಹೇಳಿದ್ರೆ ಈಗಲೇ ಪೊಲೀಸಿಗೆ ಫೋನ್ ಮಾಡ್ತೀನಿ. ಮೇಡಮ್, ನಿಮ್ಮ ಹತ್ರ ಯಾಕೆ ಮೇಡಮ್ ಸುಳ್ಳು ಹೇಳಿ? ನನ್ನ ಮಗು ಮೇಲೆ ಆಣೆಗೂ ಇವರಲ್ಲ ಮೇಡಮ್. ಅವ್ರಿಗೆ ವಯಸ್ಸು ಎಷ್ಟಾಗಿತ್ತು ಮೇಡಮ್? ಸುಮಾರು 45ರಿಂದ 50 ವರ್ಷ ಆಗಿರ್ಬೋದು ಮೇಡಮ್. ಅಕ್ಕ, ಆ ಏಜ್ನವ್ರು ಯಾರಿದಾರಕ್ಕ? ನನಗೂ ಗೊತ್ತಾಗ್ತಿಲ್ಲ ಬಿಂದು. ಅಕ್ಕ, ನೀವು ಒಂದ್ಸಲಿ ಸಂಯುಕ್ತ ಅವ್ರ ಫೋಟೋ ಯಾಕೆ ತೋರಿಸ್ಬಾರ್ದು? ಏನ್ ಹೇಳ್ತಿದ್ಯಾ ಬಿಂದು? ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಗೊತ್ತಾ ನಿನ್ಗೆ? ಅದು ಹಂಗಲ್ಲ ಅಕ್ಕ. ನೋ, ಕನ್ಸಲ್ಲೂ ಅವ್ರ ಬಗ್ಗೆ ಈ ರೀತಿ ನೀನ್ ಯೋಚನೆ ಮಾಡ್ಬೇಡ ಬಿಂದು. ಸಂಯುಕ್ತ ಅಮ್ಮ ಈ ರೀತಿ ಮಾಡೋದಿರ್ಲಿ, ಆತರ ಯೋಚನೆ ಕೂಡ ಮಾಡಲ್ಲ ಅವರು. ದೇವ್ರೊಂದ್ ಭಾಗ ಆದ್ರೆ ಅವ್ರೊಂದ್ ಭಾಗ. ಸಾರಿ ಅಕ್ಕ, ನಾನು ಜಸ್ಟ್ ಹಾಗೆ ಹೇಳಿದ್ಬಿಟ್ರೆ ಅವ್ರ ಮೇಲಿದ್ದ ಅನುಮಾನದಿಂದ ಅಲ್ಲ. ಪರವಾಗಿಲ್ಲ. ಮತ್ತೆ ಇನ್ಯಾರಿರ್ಬೋದಕ್ಕ? ಅದೇ ನನಗೂ ಅರ್ಥ ಆಗ್ತಿಲ್ಲ ಬಿಂದು. ಮೇಡಮ್, ನಿಮ್ಗೆಲ್ಲಾ ವಿಷಯ ಹೇಳಿದ್ದೀನಲ್ವಾ, ಇವಾಗಾದ್ರೂ ನನ್ನ ನಂಬ್ತೀರಾ? ನನ್ನ ಬಿಟ್ಬಿಡ್ತೀರಲ್ವಾ? ಬಿಡದ, ಅವ್ರು ಯಾರು ಅಂತ ಕಂಡಿಡಿಯೋವರೆಗೂ ನಿನ್ನ ಸುಮ್ಮನೆ ಬಿಡಕ್ ಸಾಧ್ಯನೇ ಇಲ್ಲ. ನೋಡು ಪವಿತ್ರ, ನೀನ್ ತಪ್ಪನ್ನು ಒಪ್ಕೊಂಡಿದ್ಯಾ, ಅದಕ್ಕೆ ನಾವು ಸೈಲೆಂಟ್ ಆಗಿದ್ದೀವಿ. ನನ್ ದೊಡ್ಡಪ್ಪ ಹಾಸ್ಪಿಟಲ್ ಇಂದ ಮನೆಗೆ ಬರೋವರೆಗೂ ನಿನ್ ಮೇಲೆ ಕಣ್ಣು ಇದ್ದೇ ಇರತ್ತೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನ್ ಮೇಲೆ ಆಕ್ಷನ್ ತಗೊಳ್ದೆ ಬಿಡಲ್ಲ. ಪ್ಲೀಸ್ ಮೇಡಮ್, ನನ್ನ ತಪ್ಪಿನ ಅರಿವು ನನಗಾಗಿದೆ. ಆದ್ರೆ ಏನಾದ್ರೆ ಮತ್ತೆ ನಿಂದು? ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಮೇಡಮ್. ಇನ್ ಮುಂದೆ ಪ್ರಭಾಕರ್ ಅವ್ರ ತಂಟೆಗೆ ನಾನು ಹೋಗೋದಿಲ್ಲ. ಆದ್ರೆ ಆ ಹೆಂಗ್ಸು ಬೇರೆಯವರಿಂದ ಏನಾದ್ರೂ ಸಮಸ್ಯೆ ಮಾಡಿಸಿದ್ರೆ? ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ಅವ್ರ ಮಾತು ಹೇಗಿತ್ತು ಗೊತ್ತಾ? ಪ್ರಭಾಕರ್ ಅವ್ರನ್ನ ಕೊಲ್ದೆ ಬಿಡೋದಿಲ್ಲ ಅನ್ನೋ ಹಾಗಿತ್ತು ಮೇಡಮ್. ಅದಕ್ಕೆ ಹೇಳ್ತಿದ್ದೀನಿ. ನಾನು ಮೊದಲು ಈ ಕೆಲಸ ಮಾಡೋದಕ್ಕೆ ಒಪ್ಕೊಂಡಿರ್ಲಿಲ್ಲ. ಆಮೇಲೆ ನನ್ನ ವೀಕ್ನೆಸ್ ಇಟ್ಕೊಂಡು ನನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ರು ಮೇಡಮ್. ಅವ್ರು ತುಂಬಾ ಕ್ರಿಮಿನಲ್ ಇದ್ದಾರೆ ಮೇಡಮ್. ಅವ್ರನ್ನ ನೋಡಿದ್ರೆ ಪ್ರಳಯಾಂತಕಿ ಅನಿಸ್ತಾ ಇತ್ತು. ಶ್ರಾವಣಿ, ಎಲ್ಲೋಗಿದ್ರಿ? ಯಾಕಮ್ಮ, ಏನಾಯ್ತು? ಏನಾದರೂ ಸಮಸ್ಯೆನಾ? ಹಾಗೇನಾದರೂ ಸಮಸ್ಯೆ ಇದ್ರೆ ಹೇಳ್ಕೊ. ಹಾಗೇನೂ ಇಲ್ಲ ಅಣ್ಣ. ಡಾಕ್ಟ್ರು ಬಂದಿದ್ರಾ? ಇಲ್ಲಮ್ಮ, ಡಾಕ್ಟ್ರ್ ಇನ್ನೂ ಬಂದಿಲ್ಲ. ಅವ್ರಿಗೋಸ್ಕರನೇ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಡಾಕ್ಟರ್, ಎನಿಥಿಂಗ್ ಸೀರಿಯಸ್? ಮಾತಾಡಿ ಡಾಕ್ಟ್ರೇ, ನಮ್ಮ ತಂದೆ ಕಂಡೀಷನ್ ಹೇಗಿದೆ ದಯವಿಟ್ಟು ಹೇಳಿ. ಅದು ಆ ವಿಷಯನೇ ಹೇಳೋಣ ಅಂತ ಬಂದೆ. ಅವ್ರ ತಲೆಗೆ ಬಲವಾಗಿ ಪೆಟ್ಟಾಗಿದೆ. ಕ್ಯೂರ್ ಆಗ್ತಾ ಇದೆ. ಪ್ರಾಣದ ಬಗ್ಗೆ ಭಯ ಇಲ್ಲ, ಆದರೆ
ಆದರೆ ಏನಾಯ್ತು ಡಾಕ್ಟರ್? ನಾವೆಲ್ಲ ರೀತಿ ಪ್ರಯತ್ನಗಳನ್ನ ಮಾಡಿದ್ವಿ, ಆದರೆ ಅವ್ರನ್ನ ಕೋಮದಿಂದ ಹೊರಗಡೆ ಕರ್ಸೋಕ್ಕಾಗ್ತಾ ಇಲ್ಲ. ಅಯ್ಯೋ, ಹಾಗೆ ಹೇಳ್ಬೇಡಿ ಡಾಕ್ಟ್ರೆ. ಅವ್ರನ್ನ ಸರಿ ಮಾಡೋದು ನಿಮ್ಮ ಕೈಲಿದೆ. ಈಗ ಹೇಳಿಬಿಟ್ರೆ ನಾವೇನು ಮಾಡೋದು? ಅವರು ಮೊದಲಿನ ಥರ ಮನೆಗೆ ಬರ್ತಾರೆ ಅಂತ ನಾವೆಲ್ಲ ಕಾಯ್ತಾ ಇದ್ದೀವಿ. ಈಗ ನೀವೇ ಹೀಗೆ ಹೇಳಿಬಿಟ್ರೆ ನಮ್ಮ ಕೈ ಕಾಲೇ ಆಡಲ್ಲ ಡಾಕ್ಟ್ರೆ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಅವ್ರನ್ನ ಸರಿ ಮಾಡಿ. ನೋಡಿ ಅಮ್ಮ, ಎಲ್ಲ ಡಾಕ್ಟ್ರ್ ಕೈಯಲ್ಲಿರಲ್ಲ. ನಾವು ಕೆಲವು ಸಲ ದೇವ್ರ ಮೇಲೆ ಭಾರ ಹಾಕ್ತೀವಿ. ಅಮ್ಮ ಅಳ್ಬೇಡ, ಸಮಾಧಾನ ಮಾಡ್ಕೊಮ್ಮ. ಡಾಕ್ಟರ್, ವಾಟ್ಸ್ ನೆಕ್ಸ್ಟ್ ಸ್ಟೆಪ್? ಅವ್ರು ಕೋಮದಿಂದ ಹೊರಗಡೆ ಬರೋ ತನಕ ಯಾರೇನು ಮಾಡೋಕ್ಕಾಗೋದಿಲ್ಲ. ಅತ್ತೆ, ನೀವು ಹಿಂಗೆ ಅಳ್ತಾ ಇದ್ರೆ ನನಗೆ ನೋಡೋದಕ್ಕಾಗೋದಿಲ್ಲ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಮಾಡ್ಕೊ ಅಂತ ಹೇಳೋದು ಸುಲಭ ಕಣೆ, ನನ್ನ ಕೈಯಲ್ಲಿ ಆಗ್ತಿಲ್ಲ. ಶ್ರಾವಣಿ, ನೀನು ಹೇಳಿದ್ದೆ ಅಲ್ವಾ ನಿನ್ನ ದೊಡ್ಡಪ್ಪ ಹೇಗೆ ಹೋಗಿದ್ರು ಹಾಗೆ ವಾಪಸ್ ಮನೆಗೆ ಬರ್ತಾರೆ ಅಂತ. ಎಲ್ಲಮ್ಮ ಬಂದರು? ಅಮ್ಮ, ನೀನು ಇಲ್ಲೇ ಇದ್ರೆ ಅಳ್ತಾನೆ ಇರ್ತೀಯ. ನಿನ್ನ ಮನೆಗೆ ಹೊರಡಮ್ಮ. ಇಲ್ಲ ಕಣೋ, ನಾನೆಲ್ಲೂ ಹೋಗಲ್ಲ. ಅವ್ರನ್ನ ಬಿಟ್ಟು ನಾನೆಲ್ಲೂ ಹೋಗಲ್ಲ. ಅವ್ರು ಹುಷಾರಾಗಿ ಬರೋವರೆಗೂ ನಾನು ಎಲ್ಲಿಗೂ ಬರಲ್ಲ. ಶ್ರಾವಣಿ, ಅತ್ತೆಗೆ ಸ್ವಲ್ಪ ಸಮಾಧಾನ ಮಾಡು. ಅವ್ರ ಜೊತೆ ನೀನು ಮನೆಗೆ ಹೋಗು. ಇಲ್ಲ, ನಾನು ಹೋಗಲ್ಲ. ಮತ್ತೆ ದೊಡ್ಡಪ್ಪನ ಮೇಲೆ ಅಟ್ಯಾಕ್ ಮಾಡಿಬಿಟ್ರೆ? ಏನು ಶ್ರಾವಣಿ ನಿನ್ನ ಮಾತಿನ ಅರ್ಥ? ಯಾರು ಅಟ್ಯಾಕ್ ಮಾಡ್ತಾರೆ? ಕೇಳ್ತಾ ಇದ್ದಾರಲ್ಲ, ಹೇಳು ಶ್ರಾವಣಿ. ಮಾವನ ಮೇಲೆ ಯಾರು ಮತ್ತೆ ಅಟ್ಯಾಕ್ ಮಾಡ್ತಾರೆ? ಅಕ್ಕ, ಈಗ ವಿಷಯ ಹೇಳೋದೇ ಬೆಟರ್ ಅನ್ಸುತ್ತೆ. ಅದೇನು ಅಂತ ದಯವಿಟ್ಟು ಹೇಳಿ. ನೀವೇ ಮಾತಾಡ್ಕೊಂಡ್ರೆ ನಮ್ಗೆ ಹೇಗೆ ಅರ್ಥ ಆಗಬೇಕು? ಆದರೆ ವಿನಾಕಾರಣ ಈ ಮನೆಯವ್ರ ಮೇಲೆ ಅಪವಾದನೆ ಮಾಡಿದ್ರೆ ನಾನಲ್ಲ, ನನ್ನ ಸ್ಥಾನದಲ್ಲಿ ಯಾವುದೇ ಮನೆ ಮಗ ಇದ್ರೂ ಇದೇ ಥರ ರಿಯಾಕ್ಟ್ ಮಾಡ್ತಾನೆ. ಇನ್ನು ಮುಂದೆ ಏನೇ ಮಾತಾಡೋದಿದ್ರು 100 ಸಲ ಯೋಚನೆ ಮಾಡಿ ಮಾತಾಡೋದು. ನೀವು ಸೇರ್ಕೊಂಡೇನೋ ಮುಚ್ಚಿಡ್ತಿದ್ದೀರಾ. ಏಯ್ ಬಿಂದು, ಏನು ಅಂತ ನೀನಾದರೂ ಹೇಳೋ. ರೀ, ಅದು ನಾನು ಹೇಳ್ತೀನಿ. ಯಾರೋ ಅವ್ರನ್ನ ಕಿಡ್ನಾಪ್ ಮಾಡಿದ್ರು ಅಲ್ವಾ? ಅವ್ರನ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸೋಕ್ ಪ್ರಯತ್ನ ಮಾಡಿದ್ರು ಅಲ್ವಾ? ಮತ್ತೆ ಏನಾದರೂ ಅಟೆಂಪ್ಟ್ ಮಾಡ್ಬೋದಾ ಅಂತ ಭಯದಲ್ಲಿ ಹೇಳ್ದೆ. ಈ ರೀತಿ ಇರ್ಬೇಕಾದ್ರೆ ನನ್ನ ಮನೆಗೆ ಹೋಗಿ ಹೇಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗುತ್ತೆ? ಹೌದು, ನೀನು ಹೇಳ್ತಿರೋದು ಸರಿಯಾಗೇ ಇದೆ ಶ್ರಾವಣಿ. ಅಪ್ಪನ ನೋಡ್ಕೊಳ್ಳೋದಕ್ಕೆ ಇಲ್ಲಿ ಯಾರಾದರೂ ಇರಲೇಬೇಕು. ಇಂಥ ಸಮಯದಲ್ಲಿ ನಾವು ಯಾರನ್ನೂ ನಂಬೋದಕ್ಕಾಗಲ್ಲ. ಆಸ್ಪತ್ರೆಯವರೇ ಯಾರಾದರೂ ದುಡ್ಡಿಸ್ಕೊಂಡು ಅಪ್ಪನಿಗೆ ಹೆಚ್ಚು ಕಡಿಮೆ ಮಾಡಿದ್ರು ಮಾಡ್ಬೋದು. ಡೋಂಟ್ ವರಿ, ನಾನು ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತೀನಿ. ಮಾವಂಗ್ ಸೆಕ್ಯೂರಿಟಿ ನಾನು ಅರೇಂಜ್ ಮಾಡಿಸ್ತೀನಿ.
ಥ್ಯಾಂಕ್ಸ್ ಅಭಿ. ಡೋಂಟ್ ಥ್ಯಾಂಕ್ ಮೀ, ಇಟ್ಸ್ ಮೈ ಡ್ಯೂಟಿ. ಹಾಸ್ಪಿಟ್ಲ್ ಇರೋದು ನನ್ನ ಮಾವ. ನಿಮ್ಮ ದೊಡ್ಡಪ್ಪಂಗೆ ಏನೂ ಆಗಲ್ಲ, ಡೋಂಟ್ ವರಿ.